ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಫ್ರೂಟ್ ಕಸ್ಟರ್ಡನ್ನು ಮಾಡ್ತಾ ಇದ್ದೀನಿ. ಫ್ರೂಟ್ ಕಸ್ಟರ್ಡನ್ನು ಮಾಡಲು ಮೊದಲಿಗೆ ಒಂದು ಪಾತ್ರೆಗೆ 2 ಗ್ಲಾಸ್ ಹಾಲನ್ನು ಹಾಕಿ ಬಿಸಿ ಮಾಡಲು ಇಡಬೇಕು. ಇವಾಗ ಒಂದು ಬೌಲಿನಲ್ಲಿ ಸ್ವಲ್ಪ ತಣ್ಣಗಿರುವ ಹಾಲನ್ನು ಹಾಕಿಕೊಂಡು 2 ಸ್ಪೂನ್ ಕಸ್ಟರ್ಡ್ ಪೌಡರನ್ನು ಹಾಕಿ ಗಂಟಿಲ್ಲದಂತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಕಸ್ಟರ್ಡ್ ಮಿಶ್ರಣವನ್ನು ಕಾಯ್ದಿರುವ ಹಾಲಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಸ್ಪೂನಿನಿಂದ ಈ ರೀತಿಯಾಗಿ ಕೈ ಬಿಡದಂತೆ ತಿರುಗಿಸ್ತಾ ಇರಬೇಕು. ಇಲ್ಲದೆ ಹೋದರೆ ಕಸ್ಟರ್ಡ್ ಮಿಶ್ರಣ ಗಂಟಾಗುತ್ತದೆ, ಹಾಗೆ ತಳ ಹಿಡಿಯುತ್ತದೆ. ಹಾಗಾಗಿ 3 ರಿಂದ 4 ನಿಮಿಷ ಇದೇ ರೀತಿಯಾಗಿ ಕಸ್ಟರ್ಡ್ ಮಿಶ್ರಣವನ್ನು ಸ್ಪೂನಿನಿಂದ ತಿರುಗಿಸ್ತಾನೆ ಇರಬೇಕು. ಈ ಕಸ್ಟರ್ಡ್ ಮಾಡಲು ನಾನು ಪಿಸ್ತಾ ಫ್ಲೇವರ್ ಕಸ್ಟರ್ಡ್ ಪೌಡರನ್ನು ತೆಗೆದುಕೊಂಡಿದ್ದೇನೆ. ನಿಮಗೆ ಇಷ್ಟವಾದ ಬೇರೆ ಫ್ಲೇವರ್ಡ್ ಕಸ್ಟರ್ಡ್ ಪೌಡರನ್ನು ಉಪಯೋಗಿಸ್ಬೋದು. ಹಾಗೆ ಸಕ್ಕರೆ ಪ್ರಮಾಣವನ್ನು ನಿಮಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚು ಕಡಿಮೆನೂ ಮಾಡಿಕೊಳ್ಬೋದು. ನಾನಿಲ್ಲಿ 4 ಸ್ಪೂನ್ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿದ ನಂತರ ಸಕ್ಕರೆ ಕರಗುವವರೆಗೆ ಚೆನ್ನಾಗಿ ಕುದಿಸಿ, ಅಂದರೆ ಒಂದು 2 ನಿಮಿಷ ಕುದಿಸಿದರೆ ಸಾಕು. ಕಸ್ಟರ್ಡ್ ಕನ್ಸಿಸ್ಟೆನ್ಸಿ ಇಷ್ಟು ಗಟ್ಟಿ ಆದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿ ಕಸ್ಟರ್ಡ್ ಮಿಶ್ರಣ ತಣ್ಣಗಾಗಲು ಬಿಡಬೇಕು. ಇವಾಗ ಈ ಕಸ್ಟರ್ಡ್ ಮಿಶ್ರಣವನ್ನು 1 ಗಂಟೆ ಫ್ರಿಜ್ಜಲ್ಲಿಟ್ಟು ತೆಗೆದ ನಂತರ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಿಮಗೆ ಯಾವ ಫ್ರೂಟ್ಸ್ ಬೇಕೋ ಆ ಫ್ರೂಟ್ಸನ್ನು ಹಾಕ್ಬೋದು. ನಾನಿಲ್ಲಿ ಸಣ್ಣಗೆ ಹೆಚ್ಚಿದ ಆ್ಯಪಲ್ ಹಾಗೆ ಸ್ವಲ್ಪ ದಾಳಿಂಬೆಯನ್ನು ಹಾಕ್ತಾಯಿದ್ದೀನಿ. ಹುಳಿಯಾಗಿರುವ ಯಾವುದೇ ಹಣ್ಣನ್ನು ಹಾಕಬಾರ್ದು, ಆಗ ಕಸ್ಟರ್ಡ್ ರುಚಿಯಾಗುವುದಿಲ್ಲ. ಇವಾಗ ನಾನು ಸಣ್ಣಗೆ ಹೆಚ್ಚಿರುವಂತಹ ಸ್ವಲ್ಪ ಚಿಕ್ಕು ಹಣ್ಣನ್ನು ಹಾಕ್ತಾಯಿದ್ದೀನಿ. ಎಲ್ಲ ಹಣ್ಣುಗಳನ್ನು ಹಾಕಿದ ನಂತರ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿದಂತಹ ಬಾದಾಮ್, ಗೋಡಂಬಿ ಹಾಗೆ ಸ್ವಲ್ಪ ದ್ರಾಕ್ಷಿಯನ್ನು ಹಾಕ್ತಾಯಿದ್ದೀನಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಇಷ್ಟಪಡುವಂತಹ ಫ್ರೂಟ್ ಸಲಾಡ್ ರೆಡಿಯಾಗಿದೆ. ನಿಮಗೂ ಈ ಫ್ರೂಟ್ ಕಸ್ಟರ್ಡ್ ಮಾಡುವ ವಿಧಾನ ಇಷ್ಟವಾಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ, ಇವಾಗ ಈ ರೆಡಿಯಾದಂತಹ ಫ್ರೂಟ್ ಕಸ್ಟರ್ಡನ್ನು ಒಂದು ಬೌಲ್ಗೆ ಹಾಕಿ ಮೇಲೆ ಸ್ವಲ್ಪ ದಾಳಿಂಬೆ ಹಣ್ಣು ಹಾಗೆ ಸಣ್ಣಗೆ ಕಟ್ ಮಾಡಿದಂತಹ ಡ್ರೈ ಫ್ರೂಟ್ಸನ್ನು ಹಾಕಿ ಸರ್ವ್ ಮಾಡ್ತೀನಿ. ರುಚಿಯಾದ ಫ್ರೂಟ್ ಕಸ್ಟರ್ಡ್ ರೆಡಿಯಾಗಿದೆ. ನಿಮಗೂ ಇಷ್ಟವಾದರೆ ಒಮ್ಮೆ ಮಾಡಿ ನೋಡಿ. ಹಾಗೆ ಒಂದು ವೇಳೆ ಫ್ರೂಟ್ ಕಸ್ಟರ್ಡ್ ಮಿಶ್ರಣ ಸ್ವಲ್ಪ ಗಟ್ಟಿಯಾದರೆ ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿದರೆ ಸರಿಯಾಗುತ್ತದೆ. ಥ್ಯಾಂಕ್ ಯು.